ಸೊ ಹಾಯ್, ಹೇಗಿದ್ದೀರಾ? ಹುಷಾರಲ್ವಾ? ಬನ್ನಿ ಸ್ವಲ್ಪ ಕ್ವಶನ್ಸ್ ಡಿಸ್ಕಸ್ ಮಾಡುವನ. ಅಂದ್ರೆ ಮುಂಚೆ ಹೀಗಿರೋ ಫ್ರೀ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನ. ಅಂಡ್ ನಿಮ್ಗೆ ಗೊತ್ತುಂಟು, ಇಲ್ಲಿ ಡಿಸ್ಕಸ್ ಮಾಡ್ತಿರೋಂಥ ಸ್ಲೈಡ್ಸ್ ಎಲ್ಲಿ ಸಿಗುತ್ತೆ? ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿದ ಲಿಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ಸೊ ಯಾಕೇನು ತಡ, ಶುರು ಮಾಡೋಣ ಬನ್ನಿ. ಏನ್ ಕೊಟ್ಟಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಮಾಲಿಕ್ಯೂಲ್ಸ್ ಕಂಟೈನ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಅಂಡ್ ಆನ್ ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್ ಮಾಲಿಕ್ಯೂಲ್. ಓಕೆನಾ? ಸೊ ಫಸ್ಟ್ ಎಲ್ಲ ಇದಂತ ಮಾಲಿಕ್ಯೂಲ್ಸ್ ಇದೆ, ಅದ್ರದ್ದು ಯಾವ್ದ್ರಲ್ಲಿ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಇದನ್ನ ನೋಡುವನಾ. ಸೊ ಅದು ಕೆಲಸ ಅಲ್ವಾ. ಸೊ ಫಸ್ಟ್ ಒನ್ ಇಸ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಯಾವ್ದಂತ ನೋಡುವನಾ. ಅದಾದ ನಂತರ ಎಕ್ಸ್ಪ್ಯಾಂಡೆಡ್, ಅದು ಮತ್ತೆ ನೋಡುವ. ಅದು ಎರಡು ರೀತಿಯಲ್ಲಿ ನೋಡಬೇಕು, ಸೇಮ್ ಅಲ್ಲ. ಓಕೆನಾ? ಸೊ ಆಡ್ ಎಲೆಕ್ಟ್ರಾನ್ ಹೀಗೆ ನೋಡುದು, ಆಟೋಮೋಶಲ್ ಅಲ್ಲಿ ಹೀಗೆ ನೋಡುವನಾ. ಸೊ ಫಸ್ಟ್ BCl3 ಅಲ್ವಾ. ಬೋರಾನ್ ಅಲ್ಲಿ ಎಷ್ಟು? 3 ಅಲ್ವಾ. ಸೊ 3 ಆದರೆ ಇಲ್ಲಿ ಮತ್ತೆ ಬರೆಯುವ ಅದು. ಓಕೆನಾ? ಅದು ಮತ್ತೆ ಸಿಗ್ಬೋದು. ಸೊ ಇಲ್ಲಿ ಬೋರೋನಲ್ಲಿ 3 ಪ್ಲಸ್ 3 ಕ್ಲೋರಿನ್ ಉಂಟು ಅಲ್ವಾ. 3 ಕ್ಲೋರಿನ್ ಇದ್ರೆ ಒಂದು ಕ್ಲೋರಿನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್? 7 ಎಲೆಕ್ಟ್ರಾನ್ಸ್. 3 ಕ್ಲೋರಿನ್ ಆದರೆ 21. ಸೊ ಹಾಗಾದರೆ 21 ಎಷ್ಟು? 24 ಆಡ ಇವನ್ ಅಲ್ವಾ. ಅದು ಕ್ಲಿಯರ್ ಉಂಟು. ಅದಾದ ನಂತರ ಯಾವುದು ಬರುತ್ತೆ? ನಮ್ಮದು SF4. ಸಲ್ಫರಿಂದ ಎಷ್ಟು ಮಾಡಿದ್ರೆ 6 ಅಲ್ವಾ. 6 ಪ್ಲಸ್ 4 ಇಂಟು 7, 4 ಇಂಟು 7 ಎಷ್ಟು? 28. ಸೊ 28 ಪ್ಲಸ್ 6 ಎಷ್ಟು ಬರುತ್ತೆ? 34 ಬರುತ್ತೆ. 34 7 ಅಲ್ವಾ. ಹೌದು. ಅದಾದ ನಂತರ NO. ಸೊ ನೈಟ್ರೋಜನ್ದು ಆಟೋಮೋಶಲಲ್ಲಿ 5, ಆಕ್ಸಿಜನ್ದು 6 ಆಯ್ತಾ. ಇಲ್ಲೊಂದು ಸಿಕ್ಕಿ ಬೀಳುತ್ತಾ ಅಲ್ವಾ. ಸೊ ಇಲ್ಲಿ ಎಷ್ಟು? 11. ಇದೇನು? ಆಡ್. ಅದಾದ ನಂತರ ಇಲ್ಲಿ ಏನು ಬರುತ್ತೆ? SF6 ಬರುತ್ತೆ. ಸಲ್ಫರ್ ನಿಮ್ಗೆ ಗೊತ್ತುಂಟು 6 ಪ್ಲಸ್ 6 ಇಂಟು 7 ಅಲ್ವಾ. ಅಂದರೆ 6 ಇಂಟು 8 ಮಾಡುವ, ಎಷ್ಟು ಬರ್ಬೋದು? 48 ಬರ್ಬೋದಲ್ವಾ. ಸೊ ಇದು ಸೇನು ಇವನ್ ಆಯ್ತಾ ಅಲ್ವಾ. ಅದಾದ ನಂತರ ಯಾವುದು ಬರುತ್ತೆ? H2SO4. ಇದೆಷ್ಟು ಬರ್ಬೋದು? ಹೈಡ್ರೋಜನ್ದು ಆಟೋಮೋಶಲಲ್ಲಿ 1, ಸೊ 2 ಇದೆ. ಸೊ 2 ಪ್ಲಸ್ 6 ಪ್ಲಸ್ ಇಲ್ಲಿ ಎಷ್ಟು ಬರ್ಬೋದು? ಒಂದು ಆಕ್ಸಿಜನಲ್ಲಿ 6 ಎಲೆಕ್ಟ್ರಾನ್ಸ್, 4 ಆಕ್ಸಿಜನ್ ಆದರೆ 24. ಸೊ ಹಾಗಾದ್ರೆ ಇಲ್ಲಿ 32. ಇದು ಏನಾಯಿತು? ಇವನ್ ಆಯಿತು ಅಲ್ವಾ. ಸೊ ಆಪ್ಷನ್ಸ್ ಅಲ್ಲಿ ನೋಡುವನಾ. BCl3 ಆಗೋದಿಲ್ಲ, ಪೇರ್ಸ್ ಅಲ್ವಾ ಕೇಳಿದ್ದು. ಸೊ ಇದೆರಡು ಹೇಗೂ ಆಗೋದಿಲ್ಲ. ಇನ್ನು ನಮ್ಮ ಕೈಯಲ್ಲಿ ಇರೋದು ಯಾವುದು? ಒಂದು 2ನೇ ಆಪ್ಷನ್, ಇಲ್ಲದ್ರೆ 3ನೇ ಆಪ್ಷನ್. ಆ್ಯಂಡ್ ಇವ್ರೇನು ಕೇಳಿದ್ದಾರೆ? ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್ ಮಾಲಿಕ್ಯೂಲ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಹಾಗಾದರೆ BCl3 ಅಲ್ಲಿ ಎಷ್ಟು ಉಂಟು ನಿಮ್ಗೆ ಗೊತ್ತುಂಟಾ? BCl3 ನೋಡುವನಾ. ಸ್ಟ್ರಕ್ಚರ್ ಹೇಗಿರ್ಬೋದು? ಲೈಕ್ ಇಲ್ಲೊಂದು ಕ್ಲೋರಿನ್, ಇಲ್ಲೊಂದು ಕ್ಲೋರಿನ್, ಒಂದು ರಫ್ ಸ್ಟ್ರಕ್ಚರ್ ಮಾಡಿಸೋದಾಯ್ತಾ. ಸೊ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್? ಜಸ್ಟ್ 6 ಎಲೆಕ್ಟ್ರಾನ್ಸ್ ಇರೋದು. ಹಾಗಾದರೆ ಇದು ಹೇಗೂ ಆಗ್ಲಿಕ್ಕಿಲ್ಲ, ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್ ಮಾಲಿಕ್ಯೂಲ್ ಅಲ್ಲ. ಇದರಲ್ಲಿ ಬರೀ 6 ಎಲೆಕ್ಟ್ರಾನ್ಸ್ ಇರೋದಲ್ವಾ ಆಟೋಮೋಶಲ್ ಅಲ್ಲಿ. BCl3 ಅಲ್ಲಿ ಕಮ್ಮಿ ಇರೋದು ಮಾರೆ, 8 ಇರಬೇಕಿದು, ಬಟ್ ಕಮ್ಮಿ ಇರೋದು. ಸೊ ಈ ಆಪ್ಷನ್ಸ್ ಆಗ್ಲಿಕ್ಕಿಲ್ಲ. ಸೊ ಹಾಗಾದ್ರೆ ನಮ್ದು ಆಪ್ಷನ್ ಬರೋದು ಯಾವುದು? H2SO4. ಓಕೆನಾ? ಇದರಲ್ಲಿ H2SO4 ಅಲ್ಲಿ ನಿಮ್ದು ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್ ಮಾಲಿಕ್ಯೂಲ್ ಇದೆ. ಓಕೆನಾ? ಇದು ಕ್ಲಿಯರ್ ಅಲ್ವಾ? ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ದ ಸಲ್ಫರ್ ಕಾಂಪೌಂಡ್ ಇನ್ ವಿಚ್ ದ ಸಲ್ಫರ್ ಆಟಮ್ ಹ್ಯಾಸ್ ಆಕ್ಟೆಟ್ ಕಾನ್ಫಿಗರೇಷನ್ ಇನ್ ಇಸ್ ಫೈನಾನ್ಷಿಯಲ್ ಅಮಂಗ್ ದ ಫಾಲೋಯಿಂಗ್, ಅದು ಕೇಳ್ತಿದ್ದಾರಲ್ವಾ. ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ? ಸಲ್ಫರ್ ಟ್ರೈಆಕ್ಸೈಡ್ ಅಲ್ವಾ, SO3. ಹಾಗಾದರೆ ಇದರ ಸ್ಟ್ರಕ್ಚರ್ ಹೇಗೆ ಬರ್ಬೋದು? ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ಬೋದು? 12 ಅಲ್ವಾ. ಅದಾದ ನಂತರ ನಿಮ್ಗೆ ಯಾವುದು ಬರುತ್ತೆ? SF6 ಬರುತ್ತೆ. ಸೊ ಓಕೆನಾ. ಫ್ಲೋರಿನ್ 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 ಆ್ಯಂಡ್ ಫ್ಲೋರಿನ್, ಇದರಲ್ಲಿ ಎಷ್ಟು ಬರುತ್ತೆ? 12 ಬರುತ್ತೆ. ಅದಾದ ನಂತರ ಸಲ್ಫರ್ ಡೈಕ್ಲೋರೈಡ್ SCl2 ಅಲ್ವಾ. ಸೊ ಇದರಲ್ಲಿ ಎಷ್ಟು ಬರ್ಬೋದು? ಕ್ಲೋರಿನ್ ಆ್ಯಂಡ್ ಕ್ಲೋರಿನ್ ಆಯಿತಾ. ಇದರಲ್ಲಿ ಎಷ್ಟು ಬರುತ್ತೆ? ಎಲೆಕ್ಟ್ರಾನ್ಸ್ 8 ಬರುತ್ತೆ. ಅದಾದ ನಂತರ ಸಲ್ಫರ್ ಡೈಆಕ್ಸೈಡ್ ಅಂದರೆ SO2, ಇದರಲ್ಲಿ ಎಷ್ಟು? ಬಾಕಿ ಎರಡು ಇಲ್ಲಿ ಎಲೆಕ್ಟ್ರಾನ್ಸ್. ಓಕೆನಾ? ಇದರಲ್ಲಿ ಎಷ್ಟು ಬರ್ಬೋದು? ಆಲ್ಮೋಸ್ಟ್ 10 ಅಲ್ವಾ. ಸೊ ಇದರಲ್ಲಿ 10 ಎಲೆಕ್ಟ್ರಾನ್, ಇದರಲ್ಲಿ 8 ಎಲೆಕ್ಟ್ರಾನ್, ಇದರಲ್ಲಿ 12 ಎಲೆಕ್ಟ್ರಾನ್, ಆ್ಯಂಡ್ ಇದರಲ್ಲಿ ಸಹ ಎಷ್ಟು? 12 ಎಲೆಕ್ಟ್ರಾನ್. ಸೊ ಇಂಥ ಕ್ವಶನ್ ಇದ್ದದ್ದು ಹ್ಯಾಸ್ ಆಕ್ಟೆಟ್ ಕಾನ್ಫಿಗರೇಷನ್. ಸೊ ಹಾಗಾದರೆ ಯಾವುದು ಬರ್ಬೋದು? ಸಲ್ಫರ್ ಡೈಕ್ಲೋರೈಡ್. ಓಕೆನಾ? ಇದು ಈಸಿ ಇತ್ತಲ್ವಾ. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸಾಂಪಲ್ ಆಫ್ ಸೂಪರ್ ಆಕ್ಟೆಟ್ ಅಂದರೆ ಅದೇ ಯಾವುದರಲ್ಲಿ ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್ ಉಂಟು ಅಂತ ಅದು ಕೇಳ್ತಾ ಇದ್ದೇವೆ. SF6 ಅದರಲ್ಲಿ ಉಂಟು, PCl5 ಅದರಲ್ಲಿ ಉಂಟು, IF7 ಇದರಲ್ಲಿ ಸಹ ಉಂಟು ಅಲ್ವಾ. ಲೈಕ್ SF6 ಮಾಡಿದರೆ ಎಷ್ಟು ಸಿಗ್ಬೋದು? ಫ್ಲೋರಿನ್
ಅಲ್ವಾ. ಇದರಲ್ಲಿ ಎಷ್ಟು 12 ಸಿಗುತ್ತೆ. ಅದಾದ ನಂತರ PCl5. PCl5 ಹೇಗೆ ಬರುತ್ತೆ, ಕ್ಲೋರಿನ್ ಇದರಲ್ಲಿ ಎಷ್ಟು ಬರ್ಬೋದು 10 ಎಲೆಕ್ಟ್ರಾನ್ಸ್ ಅಲ್ವಾ. ಅದಾದ ನಂತರ IF7 ಸೇಮ್. ಒನ್ ಟು 3 4 5 6 7 ಇದರಲ್ಲಿ ಎಷ್ಟು ಬರ್ಬೋದು 14 ಎಲೆಕ್ಟ್ರಾನ್ಸ್ ಬರ್ಬೋದು. ಆಲ್ರೆಡಿ ನಿಮ್ಮ ಐಡಿನಲ್ಲಿ 7 ಎಲೆಕ್ಟ್ರಾನ್ಸ್ ಉಂಟು. ಅದಾದ ನಂತರ ನಿಮ್ಮದು ಫ್ಲೋರಿನ್ ಒಂದೊಂದು ಶೇರ್ ಮಾಡಿದ್ರೆ ಲೈಕ್ ಸಿಂಗಲ್ ಬಾಂಡ್ ಮಾಡಿದ್ರೆ ಅಲ್ಲಿ ಟೋಟಲ್ ಬರ್ಬೋದು 14 ಎಲೆಕ್ಟ್ರಾನ್ಸ್. ಸೊ ಆಲ್ ಆಫ್ ದಿಸ್ ಅಲ್ವಾ, ಇದು ಈಸಿ ಇತ್ತು. ಅದಾದ ನಂತರ ದ ಆಕ್ಟೇಟ್ ರೂಲ್ ಈಸ್ ನಾಟ್ ಒಬೇಯ್ಡ್ ಇನ್. ಓಕೆ, CO2 ಅಲ್ಲಿ ನಿಮ್ಗೆ ಗೊತ್ತುಂಟು ಅಲ್ಲಿ ಏನಾಗ್ತಿದೆ, ಆಕ್ಟೇಟ್ ರೂಲ್ ಫಾಲೋ ಆಗ್ತಿದೆ ಅಲ್ವಾ. ಅದಾದ ನಂತರ BCl3 ಅಲ್ಲಿ ಕಮ್ಮಿ, ಅಲ್ಲಿ 6 ಇರೋದಲ್ವಾ. ಸೊ BCl3 ಸ್ಟ್ರಕ್ಚರ್ ಮಾಡಿ ನೋಡಿದ್ರೆ ಲೈಕ್ ಹೇಗೆ ಬರ್ಬೋದು, ಅಲ್ಲಿ ಜಸ್ಟ್ 6 ಎಲೆಕ್ಟ್ರಾನ್ಸ್ ಬರ್ಬೋದು ಅಲ್ವಾ. ಕ್ಲೋರಿನ್ ಆ್ಯಂಡ್ ಕ್ಲೋರಿನ್ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಜಸ್ಟ್ 6. ಸೊ ಇದು ಕಂಪ್ಲೀಟ್ ಆಯ್ತಾ, ಇಲ್ಲ ಅಲ್ವಾ. ಸೊ ಇದಂತೂ ಬರ್ಬೋದು. ಅದಾದ ನಂತರ PCl5. BCl3 ಅಲ್ಲಿ ಕಮ್ಮಿ ಇದೆ, PCl5 ಅಲ್ಲಿ ಜಾಸ್ತಿ ಇದೆ. ಸೊ ಆಪ್ಷನ್ ನಂಬರ್ 4 2 and 3 ಬೋತ್. ಇದು ಸಹ ಕ್ಲಿಯರ್ ಅಲ್ವಾ. ಅದಾದ ನಂತರ ಆ್ಯಂಡ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಅಮಂಗ್ ದ ಫಾಲೋಯಿಂಗ್ ಈಸ್. ಓಕೆ, ಸೊ ಫಸ್ಟ್ ಒನ್ ಯಾವುದು, ನಮ್ಮದು CO ಕಾರ್ಬನ್ ಮೊನಾಕ್ಸೈಡ್ ಅಲ್ವಾ. ಕಾರ್ಬನಲ್ಲಿ ಎಷ್ಟಿದೆ 4 ಪ್ಲಸ್ ಆಕ್ಸಿಜನ್ 6. ಸೊ ಇಟ್ ವಿಲ್ ಬಿ 10 ಎಲೆಕ್ಟ್ರಾನ್ಸ್. ಆಡ್ ಎಲೆಕ್ಟ್ರಾನ ಅಲ್ಲ, ಇದೇನು ಈವನ್ ಅಲ್ವಾ. ಆಯ್ತು. ಅದಾದ ನಂತರ ಸೆಕೆಂಡ್ ಒನ್ SO2. ಸಲ್ಫರಲ್ಲಿ ಎಷ್ಟಿರುತ್ತೆ 6 ಇರುತ್ತೆ. ಆ್ಯಂಡ್ ಒಂದು ಆಕ್ಸಿಜನಲ್ಲಿ 6, 2 ಆಕ್ಸಿಜನ್ ಆದರೆ 12. ಸೊ 12 ಪ್ಲಸ್ 6 ಎಷ್ಟು 18 ಎಲೆಕ್ಟ್ರಾನ್. ಇದು ಏನಾಯಿತು, ಈವನ್ ಆಯಿತಾ. ಅದಾದ ನಂತರ ಥರ್ಡ್ ಒನ್ ಏನು ಬರುತ್ತೆ CO2. ಸೊ ಕಾರ್ಬನಿಂದು 4, ಇಲ್ಲಿ ಇದ್ರದ್ದು 12, ಎಷ್ಟು 16 ಎಲೆಕ್ಟ್ರಾನ್. ದಿಸ್ ಒನ್ ಈಸ್ ಆಲ್ಸೋ ಈವನ್ ಅಲ್ವಾ. ಅದಾದ ನಂತರ ಫೋರ್ತ್ ಒನ್ NO. ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಬಟ್ ಸ್ಟಿಲ್ ನಿಮಗೆ ಇಲ್ಲಿ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ 5 ಪ್ಲಸ್ 6 ಎಷ್ಟು 11 ಅಲ್ವಾ. ಇದಾಯ್ತಾ ಆಡ್. ಆ್ಯಂಡ್ ಸೇಮ್ NO2 5 ಪ್ಲಸ್ 12 ಎಷ್ಟು 17 ಎಲೆಕ್ಟ್ರಾನ್ ಅಲ್ವಾ. ಇದು ಏನಾಯಿತು ಆಡ್ ಆಯಿತು. ಸೊ ಆಪ್ಷನ್ ಯಾವ್ದು ಬರುತ್ತೆ, ಫೋರ್ತ್ ಆಪ್ಷನ್ ಈಸಿ ಅಲ್ವಾ. ಸೊ ಇಂತಹ ಕ್ವಶನ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಇವತ್ತಿಗೆ ಇಷ್ಟೇ, ಬಾಯ್.